ಹಾಯ್ ಎಲ್ಲರಿಗೂ. ಇವತ್ತು ನೀವೇ ನೋಡಿ ಏನು ಮಾಡ್ತಾ ಇದ್ದೀನಿ ಅಂತ. ಅವರು ನನಗೆ ಬ್ರೋಕೊಲಿ ಕಟ್ ಮಾಡಿಕೊಡ್ತಾ ಇದ್ದಾರೆ. ಸೊ ಬ್ರೋಕೊಲಿನ ನಾನು ಇವಾಗ ನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ತಾ ಇದ್ದೀನಿ. ಬಿಕಾಸ್ ನೀಟಾಗಿ ತೊಳೆದಿದ್ದೀನಿ, ಅದರಲ್ಲಿರೋ ಏನಾದರೂ ಲೈಕ್ ಇನ್ಸೆಕ್ಟ್ಸ್ ಇದ್ದರೆ ಅದೆಲ್ಲ ಹೋಗುತ್ತೆ. ಕುದಿಸೋದ್ರಿಂದ ಬೇಗ ರೆಡಿ ಆಗುತ್ತೆ ಪಲ್ಯ, ಮತ್ತು ಬೇಗ ಚೆನ್ನಾಗಿ ಆಗುತ್ತೆ ಅನ್ನೋದೊಂದು ರೀಸನ್ನು. ಪ್ಲಸ್ ಅದರಲ್ಲಿ ಏನಾದರೂ ಇನ್ಸೆಕ್ಟ್ಸ್ ಇದ್ದರೆ ಅದು ಕೂಡ ನೀಟಾಗಿ ರಿಮೂವ್ ಆಗುತ್ತೆ. ಸೊ ಅದನ್ನು ಕುದಿಸೋಕ್ಕೆ ಇಟ್ಬಿಟ್ಟು ಈ ಕಡೆ ನಾನು ಟೊಮೆಟೊನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಏನಕ್ಕೆ ಅಂದರೆ ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಮಾಡಿಕೊಂಡು ಹಾಕಿದ್ರೆ ಸ್ವಲ್ಪ ಪಲ್ಯ ಒಂಥರ ಥಿಕ್ಕಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ ಅಂತ. ಸೊ ಟೊಮೆಟೊನ ನೀಟಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾನು ಮಿಕ್ಸಿಗೆ ಹಾಕಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ನೀಟಾಗಿ ಅಂದರೆ ತೀರಾ ಹಸಿ ಇರಬಾರ್ದು, ತೀರಾ ಫ್ರೈನೂ ಆಗಬಾರ್ದು, ನಾರ್ಮಲಾಗಿ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊತಿದ್ದೀನಿ. ಮೆಂತ್ಯನೂ ಹಾಕ್ಕೊಂಡೆ ಸ್ವಲ್ಪ, ಯಾಕಂದರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಮೆಂತ್ಯ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಮಿಕ್ಸಿ ಅಂದರೆ ನಾನು ಲೈಕ್ ತೀರಾ ಥಿಕ್ ಪೇಸ್ಟಾಗಿ ಮಾಡಿಲ್ಲ, ಸ್ವಲ್ಪ ನಾರ್ಮಲಾಗಿ ಮಿಕ್ಸಿ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಅದು ಸ್ವಲ್ಪ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ಮತ್ತೆ ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಟ್ಟಿದ್ದೀನಿ. ಅಲ್ಲೇ ಟೊಮೆಟೊ ಫ್ರೈ ಮಾಡಿದ್ನಲ್ಲ ಅದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಮೇ ಬಿ ಕಮ್ಮಿ ಆಗಿತ್ತು, ಮತ್ತು ನಾನು ಹಾಕ್ಕೊಂಡೆ, ಇದನ್ನು ಕ್ಯಾಪ್ಚರ್ ಮಾಡಿಲ್ಲ. ಆಮೇಲೆ ಸಾಸಿವೆ ಹಾಕ್ಕೊಂಡೆ. ಎಣ್ಣೆ ಇದಾದಮೇಲೆ ಬಿಸಿ ಆದಮೇಲೆ ಸಾಸಿವೆ ಆದಮೇಲೆ ನೆಕ್ಸ್ಟು ಜೀರಿಗೆ. ಇದೆಲ್ಲ ಕಾಮನ್ ಥಿಂಗ್ ಅಲ್ವಾ, ಸೊ ಹಾಕಬೇಕಾಗುತ್ತೆ ಟೇಸ್ಟಿಗೆ. ಅದಾದಮೇಲೆ ನೆಕ್ಸ್ಟು ನಾನು ಈರುಳ್ಳಿ ಮತ್ತು ಕರಿಬೇವನ್ನ ಮಿಕ್ಸ್ ಮಾಡಿ ಕಟ್ ಮಾಡಿದ್ದು, ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆ ಎರಡೂ ಮಿಕ್ಸ್ ಮಾಡಿಟ್ಟಿದ್ರೆ ಕಟ್ ಮಾಡಿ ಆದಾಗ. ಸೊ ಅದನ್ನು ಹಾಕ್ಕೊಂಡು ನೆಕ್ಸ್ಟ್ ಬಂದುಬಿಟ್ಟು ನಾನು ಸ್ವಲ್ಪ ಇದನ್ನು ಹಾಕ್ಕೊಂಡೆ, ಏನು ಹೇಳ್ತಾರೆ ಅದಕ್ಕೆ, ಕಸ್ತೂರಿ ಮೇಥಿ ಹಾಕ್ಕೊಂಡೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಇಂಗು ಕೂಡ ಹಾಕ್ಕೊಂಡಿದ್ದೀನಿ ಆಬ್ವಿಯಸ್ಲಿ ಟೇಸ್ಟಿಗೋಸ್ಕರ. ಸೊ ಅದೇನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ. ಅದು ಆಫ್ಟರ್ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಹಾಕ್ಕೊಂಡು ನೀಟಾಗಿ ಮತ್ತೆ ಇದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೆ. ಸೊ ಇದು ನಾನು ಯಾವ ಚಾನಲಿಂದ ನೋಡಿ ಕಲ್ತಿರೋದಲ್ಲ, ಇದು ಓನಾಗಿ ಮಾಡ್ತೀನಿ ರೆಸಿಪಿ, ನಮ್ಮ ಅಡುಗೆಯವರು ಮಾಡಿರೋದನ್ನು ನೋಡಿ. ಸೊ ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ, ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಸೊ ಹಾಗಾಗಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಗರಂ ಮಸಾಲಾನು ಒಂದು ಸ್ವಲ್ಪ ಜಾಸ್ತಿನೇ, ಸ್ಪೈಸಸ್ ಜಾಸ್ತಿ ಇದ್ದರೆ ಟೇಸ್ಟ್ ಜಾಸ್ತಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಒಂದು ಆಲ್ಮೋಸ್ಟ್ 1 ಸ್ಪೂನ್ ಫುಲ್ ಆಗುವಷ್ಟು ಹಾಕ್ಕೊಂಡು ಮತ್ತೆ ಫ್ರೈ ಮಾಡಿಕೊಂಡೆ. ಅದು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಇಟ್ ವಿಲ್ ಬಿ ಗುಡ್ ಅಲ್ವಾ. ಸೊ ಹಾಗಾಗಿ ಅದನ್ನು ಫ್ರೈ ಮಾಡಿಕೊಂಡು ಮತ್ತೆ ಉಪ್ಪು ಹಾಕ್ಕೊಂಡೆ, ಎಷ್ಟು ಬೇಕೋ ರುಚಿಗೆ ಅಷ್ಟು. ಅದೊಂದು ಕೈ ಕೂತಿದೆ ನಮಗೆ ಇಷ್ಟು ಮಾಡೋದಕ್ಕೆ, ಇಷ್ಟೇ ಉಪ್ಪು ಹಾಕಬೇಕು ಅಂತ. ಆದಮೇಲೆ ನೀಟಾಗಿ ಕುದಿಸಿರೋ ಬ್ರೋಕೊಲಿನ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ತೀರಾ ಸಾಫ್ಟ್ ಆಗೋಂಗೂ ಕುದಿಸ್ಬಾರ್ದು, ನಾರ್ಮಲಾಗಿ ಕುದಿಸಿದ್ದೆ. ಸೊ ಅದನ್ನು ಎರಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ, ಬಿಕಾಸ್ ಅದು ಆಯಿಲ್ ಕಮ್ಮಿ ಆಗಿರೋದ್ರಿಂದ. ಮತ್ತೆ ಒಗ್ಗರಣೆ ಹಾಕ್ಕೊಂಡೆ ನಾನು. ಸೊ ಅದು ಈ ಥರ ಬಂದಿದೆ. ಅದಾದಮೇಲೆ ಟೇಸ್ಟ್ ಮಾತ್ರ ಅಲ್ಟಿಯಾಗಿ ಬಂದಿತ್ತು. ಅದ್ರ ಜೊತೆಗೆ ಚಪಾತಿ ಮಾಡಿಕೊಂಡೆ. ಚಪಾತಿ ತುಂಬ ಚೆನ್ನಾಗಿ ಬಂದಿತ್ತು. ಚಪಾತಿ ಆದಮೇಲೆ ಅಷ್ಟೇ, ಇವತ್ತಿನ ವ್ಲಾಗ್ ಇವತ್ತಿಗೆ ಮುಗೀತು. ಬಾಯ್.